ಅಮ್ಮ, ಯಾಕೋ ಚಳಿ ಆಗ್ತಾ ಇದೆ. ಯಾವಾಗಲಿಂದ ಜ್ವರ ಬರ್ತಿದ್ಯವ? ನಿನ್ನೆಯಿಂದಲೇ ಮೈ ಬಿಸಿ ಇದೆ. ಅವ್ರ ಕೇರಿನಾಗೆ ಇಲಿ ಬಿತ್ತೈತಂತೆ, 2 ದಿನ ಆಯ್ತಂತೆ. ಅಂದ್ರೆ ಇದು ಪ್ಲೇಸ್ ಅಂತೀರಾ ಐನೋರೆ? ನಮ್ಮ ಕಂಡೀಷನ್ ನಂಗೆ ಪ್ಲೇಸ್ ಬಂದಾಗ ಆಮೇಲೆ ವಯಸ್ಸಾಗಿತ್ತು. ಅವನು ಬದುಕೋದ್ರಲ್ಲಿ ನನ್ನ ಮಕ್ಕಳು ಬದುಕೊಂಡಿಬೋದಲ್ವಾ? ಉಳಿತಾರವ, ಉಳಿತಾರೆ. ಒಂದು ಪಾಟಿ ಪ್ಲೇಗ್ ಬಂದು ಬದುಕಿದ್ರೆ ಸಾಕು, ಆಮ್ಯಾಕೆ ಬರೋಕೆ ಇಲ್ವಂತೆ. ಐನೋರೆ, ಏನವ? ಮುಂದೆ ರಾತ್ರಿ ನಂಗೊಂದು ಕನಸು ಬಿದ್ದಿತ್ತು. ಅದನ್ನ ನಿಮಗೆ ಹೇಳಬೇಕು ಅನ್ನಿಸ್ತು. ಯಾವ ಕನಸವ? ಅಮಾವಾಸ್ಯೆ ರಾತ್ರಿ ಪಾರ್ವತಿ ಒಬ್ಬಳೇ ಆ ಕತ್ಲಲ್ಲಿ ಎಲ್ಲಿಗೋ ಹೊರಟಿದ್ಲು. ಎಲ್ಲಿಗೆ ಅಂತ ನೋಡೋಕ್ಕೆ ನಾನು ಹಿಂದೆನೇ ಹೋದೆ. ಪಾರ್ವತಿ ಮಾರಮ್ಮನ ಗುಡಿ ಒಳಗೆ ಹೋದ್ಲು. ನಾನು ಅವಳ ಹಿಂದೆನೇ ಹೋಗಿ ನೋಡಿದ್ರೆ ಮಾರಮ್ಮ ಅವಳನ್ನು ತನ್ನ ತೊಳೆ ಮೇಲೆ ಮಲಗಿಸ್ಕೊಂಡು ಹಾಡ್ತಾ ಇದ್ಲು. ನನ್ನ ತಕ್ಷಣ ಎಚ್ಚರ ಆಗೈತೆ. ಆ ಕನಸು ನೆನೆಸ್ಕೊಂಡ್ರೆ ನಂಗೆ ತುಂಬ ಭಯ ಆಗುತ್ತೆ. ಇದ್ರಾಗ ಭಯ ಪಡೋದೇನಾಯ್ತವ? ಪಾರ್ವತಿನ ಅಮ್ಮನೇ ತೊಡೆ ಮ್ಯಾಗ ಮಲಗಿಸ್ಕೊಂಡವಳೆ ಅನ್ಯಾಕೆ ಅಮ್ಮನ ಭಯ ಸಂಪೂರ್ಣವಾಗಿ ಐತೆ ಅಂತಲೇ ಅರ್ಥ. ಈಗ ಬಂದಿರೋದು ಮಾರಮ್ಮನ ಕಾಯಿಲೆನೆ ಅಂತ್ಯಾಕೆ ಅಮ್ಮ ಕಾಪಾಡ್ತಾಳೆ ಬಿಡು. ಅವ ಒಂದು ಚಾಪೆ ಇದ್ರೆ ಕೊಡವ, ನಾನು ಇಲ್ಲೇ ಮನೆ ಕೊಂಡಿರ್ತೀನಿ. ಯಾಕೇನೋರೆ? ಸರ್ವತ್ನಾಗ ಏನಾದರೂ ಬೇಕಾದರೆ ಮತ್ತೆ ನೀನು ಇಸ್ವಂದು ಕಳಿಸ್ಬೇಕು. ಅದಕ್ಕೆ ಇಲ್ಲೇ ಕಾಯ್ತಾ ಕುಂತಿರ್ತೀನಿ. ಬೆಳಗಾಗುತ್ತಲೂ ಕಮ್ಮನ ಕೆರೆಗೆ ಡಾಕ್ಟರ್ನ ಕರ್ಕೊಂಬರೋಕ್ಕೆ ಗೋರ್ವಂತ ಕಳಿಸೋಣ. ನಾನು ಮಡ್ಗವ, ನಾನು ಹಾಸ್ಕೊತೀನಿ. ನೀನು ಬಾಗಿಲು ಹಾಕ್ಕೊಂಡು ಮನಿಕೋ. ಐನೂರ ಯಾಕಪ್ಪ ಗೌರ್ಮೆಂಟ್ ಡಾಕ್ಟ್ರಿಗೆ ಇರ್ನಿಲ್ವಾ? ಇದ್ರು ಏನೋರೆ, ಆದ್ರೆ
ಆ ಕಂಬನ್ ಕೆರೆ ಕಡೆನಲ್ಲೆಲ್ಲ ಇಲಿ ಬೀಳ್ತಾ ಇದ್ವಂತೆ. ಅದಕ್ಕೆ ಅಲ್ಲೆಲ್ಲ ಇನಾಕ್ಯುಲೇಷನ್ ಮಾಡ್ತವ್ರೆ ಡಾಕ್ಟ್ರು. ನನಗೆ ಬರೋಕ್ಕಾಗಲ್ಲ, ನೀನೇ ಮಕ್ಕಳನ್ನೆಲ್ಲ ಕರ್ಕೊಂಡು ಬಂದರು. ಹೀಗೆ ಜ್ವರದಲ್ಲಿರೋರ್ನ ಹೇಗೆ ಕರ್ಕೊಂಡು ಹೋಗೋಕ್ಕಾಗುತ್ತಾ ಇನ್ನೋರೆ? ಡಾಕ್ಟರ್ ಹೇಳೋದು ನಿಜ ಕಣವ. ಅಲ್ಲಿ ಆ ಪಾಟಿ ಜನ ಇರಬೇಕಾದ್ರೆ 2 ಮಕ್ಕಳಿಗೋಸ್ಕರ ಇಲ್ಲಿ ಬರೋಕ್ಕಾಯ್ತದ? ಒಂದು ಕೆಲಸ ಮಾಡುವ, ನಾನು ಹೋಗಿ ಆ ಕುಲ್ವಾಡಿ ಗೆಳಿ ಗಾಡಿ ಕಟ್ಕೊಂಡ್ಬರ್ತೀನಿ. ಆ ಚೆಂದೇನಿ ಎತ್ತು ನಡಿಯಪ್ಪ, ನಾವು ಹೋಗಿ ಗಾಡಿಗೆ ಓಸಿ ಜಾಸ್ತಿ ಹುಲ್ಲಾಕ್ಸಿ ಮೆತ್ತಗೆ ಮಾಡುವ. ಮೆತ್ತಗೆ ಕಣವ, ಮೆತ್ತಗೆ ಬಾಬಾ, ಮೆತ್ತಗೆ. ಹಂಗೆ ಒತ್ತವ, ಉಸಾರು 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 ಉಸಾರಪ್ಪ, ನಿಧಾನ. ಅವ್ರ ಪಂಚೆ ಉಡ್ಸಪ್ಪ. ರೋಗ ಇಷ್ಟೊಂದು ಬಲಿಯವರೆಗೂ ಯಾಕೆ ಸುಮ್ಮನೆ ಇದ್ರಿ? ಏನೋ ಗೊತ್ತಾಗ್ಲಿಲ್ಲ ಡಾಕ್ಟ್ರೆ, ಸಣ್ಣ ಜ್ವರ ಅಂತ ಸೋಂಕಾಗ್ಬಿಟ್ರು. ನಿಮ್ಮೂರಲ್ಲಿ ಇಲಿ ಬಿಡೋದಕ್ಕೆ ಶುರುವಾಗಲಿಲ್ವಾ? ಹ್ಞೂ, ಬೀಳ್ತಾವೆ. ತಕ್ಷಣ ಬಂದು ಇನಾಕ್ಯುಲೇಷನ್ ಮಾಡ್ಕೊಂಡು ಹೋಗಬೇಕಾಗಿತ್ತು. ಈಗ ಗೆದ್ದೆ ಬಂತಿದೆ, ಇನಾಕ್ಯುಲೇಷನ್ ಮಾಡಬಾರ್ದು. ಔಷಧಿ ಕೊಡ್ತೀನಿ, ಇಬ್ಬರಿಗೂ 3 ಸಲ ದಿನಕ್ಕೆ 2 ದಿವಸ ಕೊಡಿ. ನಾಳಿದ್ದು ಬಂದು ನಾನು ನೋಡಿ. ಶಿವಣ್ಣ, ಇವರಿಗೆ ಪ್ಲೇಗ್ ಮಿಕ್ಸರ್ ಕೊಡಪ್ಪ, ಸೀಶನಲ್ಲಿ ಕೊಡಿ. ನಾವು ಸೀಸೆ ತಂದಿಲ್ಲ ಡಾಕ್ಟ್ರೆ. ಆಸ್ಪತ್ರೆಗೆ ಬರೋವಾಗ ಕೈ ಬೀಸ್ಕೊಂಡು ಬಂದರೆ ಹೇಗಮ್ಮ? ಒಂದು ಸೀಸೆ ತರಬೇಕು ಅಂತಲೂ ಗೊತ್ತಿಲ್ವಾ? ಶಿವಣ್ಣ, ಇವ್ರಿಗೊಂದು ಸೀಸೆನೂ ಕೊಡಪ್ಪ. ಹೋಗಿ ಸೀಸೆನೂ ಕೊಡ್ತಾನೆ. ನಾಳಿದ್ದು ಔಷಧಿಗೆ ಬರೋವಾಗ ಆ ಸೀಸೆನ ವಾಪಸ್ ತಂದು. ನಮಸ್ಕಾರ ಮಹಾಸ್ವಾಮಿ, ನಡೆಯುವ ಹೋಗೋಣ. ರಾಮಣ್ಣ, ನೋವಾಗ್ತಾ ಇದೆಯೇನಪ್ಪ? ಇನ್ನು ಅರ್ಧ ಗಂಟೆ ಮನೆ ಸೇರ್ಬಿಡ್ತೀವಿ. ನಿಧಾನ ಕೊಡ್ಸಪ್ಪ. ರಾಮಣ್ಣ, ಹೇಳಪ್ಪ, ಮನೆ ಬರ್ತೀವಿ. ನಿಜ, ಇನ್ಯಾಕೆ ಮಲ್ಕೊಂಡಿದ್ದಾನೆ? ಬೆಳಗ್ಗೆ ತಿಂಡಿ ಏನು ಮಾಡಿರಲಿಲ್ಲ. ಮೇಷ್ಟು ಮನೆ ತಿನ್ಕೊ ಅಂತ ಹೇಳಿದ್ದೆ. ಊರು ಬಿಡೋ ಗಡ್ಬಿಡಿಯಲ್ಲಿ ಯಾರಾದ್ರೂ ಏನಾದ್ರು ಕೊಟ್ಟರೋ ಇಲ್ವೋ? ವಿಶ್ವಾ, ಯಾಕಪ್ಪ ಇಲ್ಲಿ ಮಲ್ಕೊಂಡಿದ್ಯಾ? ಹೇಳು. ಏನಾಗ್ತಾ ಇದೆಯವ?
ಇವ್ರಿಗೂ ಜ್ವರ ತಗಲ್ದಂಗಿಲ್ಲ. ನಾನು ಏನು ತಪ್ಪು ಮಾಡಿದ್ದೀನಿ ಐನೋರೆ? ಯಾಕೆ ಈ ಹಾಳು ಮಾರಿ ನನ್ನ 3 ಜನ ಮಕ್ಕಳನ್ನು ಕಿತ್ಕೊಳಕ್ ಬಂದಿದ್ದಾಳೆ? ಮಂಜವ್ವ, ನೀ ವಯಸ್ಸಿ ಧೈರ್ಯ ತಕೋ. ಈ ಮಗಿಗೆ ಇವತ್ತಷ್ಟೇ ಕಾಯಿಲೆ ಸಾಕೈತೆ, ಇನ್ನೂ ಬಂತಿರ್ಲಿಕ್ಕಿಲ್ಲ. ಇವನ್ನ ಇವಾಗಲೇ ಕಮ್ಮನ ಕೆರೆ ಕರ್ಕೊಂಡೋಗಿ ಮುತ್ತಿಟ್ಟಿಸ್ಕೊಂಡು ಬರ್ತೀನಿ. ಚಂಗಪ್ಪ, ಆ 2 ಮಕ್ಕಳನ್ನು ಒಳಗಡೆ ಮನಸ್ಸಿ ಇಸ್ಕೊಂಡು ಡಾಕ್ಟರ್ ತಾವು ಕರ್ಕೊಂಡೋಗ. ಬಾ 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 ಬಾ. ನೋಡಪ್ಪ, ವ್ಯಕ್ತಿಗಳಿಗೆ ನೀರು ಕುಡ್ಸ್ಕೊಂಡ್ಬಂದ್ಬಿಡು, ಮತ್ತೆ ಕಂಬನ ಕೆರೆಗೆ ಹೋಗಿ ಬರ್ಬೇಕು. ಐನೋರೆ ಒತ್ತಾರಿಂದ ಒಂದೇ ಸಮನೆ ಎತ್ಕೊಂಡು ನಡೆದು ಸಾಕಾಗವೆ. ಮತ್ತೊಂದ್ಸರಿ ಕಮ್ಮಕೆರೆಗೆ ಹೋಗ್ಬೇಕಂದ್ರೆ ಆಗಕ್ಕಿಲ್ಲ. ಏನ್ ಮಾತು ಅಂತ ಹೇಳ್ತೀಯಪ್ಪ? ಮನ್ಸ ಸಾಯ್ತಾ ಇದ್ರೆ ಹಿಂಗ ಮಾತಾಡೋದು? ನಿನ್ಗೂ ಮನೆಯಾಗೆ ಮಕ್ಕಳು ಮರಿ ಐತೆ, ನೆತ್ತಿ ಇರ್ಲಿ. ಹೋಗೋಗು, ನೀರು ಕುಡ್ಕೊಂಬ. ಚಂದ ಹತ್ತೊತ್ತು. ಮೊದಲು ರಾಮಣ್ಣನ ಮನೆಯಾಗ ಮಲಗಿಸಿ ಆಮೇಲೆ ಪಾರ್ವತಿ ನಿಂತ್ಕೊಂಡು ಹೋಗುವ. ನೆತ್ತಿ ನೆತ್ತಿ ನೆತ್ತಿ. ಡಾಕ್ಟ್ರೆ, 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 ಡಾಕ್ಟ್ರ್ ಇದಾರೇನಪ್ಪ? ಗಂಟೆ ಎಷ್ಟಾದ್ರು ಗೊತ್ತಾ ಸ್ವಾಮಿಗಳ? 12 ದಾಟದೆ. ಅರ್ಧ ರಾತ್ರಿ ಆದ್ಬೇಕು ಆಸ್ಪತ್ರೆ ಡಾಕ್ಟರ್ ಹಾಕಿರ್ತಾರೆ ಹೇಳಿ? ಮನೆಯಲ್ಲಿ ಮಲ್ಕೊಂಡಿರ್ತಾರೆ. ಮನೆ ಎಲ್ಲ ಐತಪ್ಪ. ಮನೆ ಇಲ್ಲ ಪಕ್ಕದ ಬಿದ್ದೆ ಸ್ವಾಮಿಗಳ. ಮತ್ತೆ ತೋರಿಸ್ತೀಯ? ಇಷ್ಟೊತ್ನಾಗ? ಹೌದಪ್ಪ, ನೀನು ಮನೆಗಂತ ಬಂದರೆ ಆ ಜೀವ ಉಳಿಸೋದು ಪುಣ್ಯ ನಿನಗೆ ಬರ್ತದೆ. ಬನ್ನಿ ಸ್ವಾಮಿಗಳ. ನೋಡಪ್ಪ, ಗಾಡಿ ನಮ್ಮ ಮುಂದೆ ಹೊಡ್ಕೊಂಬಪ್ಪ. ಸರಿ, ಹೊಡಿ ಹೊಡಿ. ಹೇ, ಯಾರು? ಏನು ಸರಿಯಾ? ಸ್ವಾಮಿಗಳು ಒಂದು ಮಗಿನ ಕರ್ಕೊಂಬಂದವ್ರೆ. ಮಧ್ಯಾಹ್ನ 2 ಮಕ್ಕಳನ್ನ ಕರ್ಕೊಂಡ್ಬಂದಿದ್ದೆ. ಗಟ್ಟಿ ಆಯ್ತರ ಊರಿಗೆ ಹೋದ್ಮ್ಯಾಕೆ ಶಾನ್ಭೋಗ ಅಮ್ಮನ 3ನೇ ಮಗಿಗೂ ಜ್ವರ ಬಂದ್ಬಿಟ್ಟಿತ್ತು. ಕರ್ಕೊಂಡ್ಬಂದಿವ್ನಿ, ಗಾಡಿಯಾಗಿ ಮಲಗ್ತೀನಿ. ಏನ್ರಿ ಪ್ಲೇಗಿರೋರ್ನ ಮನೆಯವ್ರಿಗೆ ಯಾಕ್ರಿ ಕರ್ಕೊಂಬಂದ್ರಿ? ಆಸ್ಪತ್ರೆಯಾಗಿ ನೀವು ಇರಲಿಲ್ಲ, ಹತ್ತೆ ಮನೆಗೆ ಕರ್ಕೊಂಬಂದು. ಹಗಲು ರಾತ್ರಿ ಆಸ್ಪತ್ರೆನಲ್ಲಿ ಇರೋದಕ್ಕೆ ನಾನೇನು ನಿಮ್ಮ ಹಾಗೆ ಸನ್ಯಾಸಿ ಏನ್ರಿ? ನನಗೂ ಹೆಂಡತಿ ಮಕ್ಕಳಿದ್ದಾರೆ. ನಾಳೆ ಬೆಳಗ್ಗೆ ಆಸ್ಪತ್ರೆ ಹತ್ರ ಕರ್ಕೊಂಬನ್ನಿ. ನಿಮ್ದಮ್ಮಯ್ಯ ಅಂತೇನೆ ಬಂದೆ. ಮಗಿ ಪಿರಾಣ ಉಟ್ಕೊಡಿ. ಸರಿ, ಡಾಕ್ಟ್ರು ಬೈದ್ರು ಅಂತ ಬೇಜಾರು ಮಾಡ್ಕೊಬಿಟ್ಟು ಸ್ವಾಮಿಗಳೇ. ಬೆಳಗ್ಗಿಂದ ಒಂದೇ ಸಮನೆ ಪ್ಲೇಗ್ ರೋಗ್ಗಳಿಗೆ ಔಷಧಿ ಕೊಡ್ತಾವ್ರೆ. ಸುಸ್ತಾಗಿರ್ಬೇಕ್ರ. ಬನ್ನಿ. ಸ್ವಾಮಿಗಳೇ, ಇಲ್ಲೇ ಎಂಥ ಕೆಲಸದ ಅಂಗಡಿಯಲ್ಲಿ ಈ ಮದ್ದು ಪಾನಕ ಅಂತ ಸಿಗುತ್ತೆ. 8 ರೂಪಾಯಿಗೆ ಉಂಡೆ ಬಾಟ್ಲಿ. ಅದನ್ನು ಕುಡಿಸಿದ್ರೆ ಬೇಗ ವಾಸಿ ಆಗುತ್ತಂತೆ. ತುಂಬ ಜನ ಹೇಳೋದನ್ನ ಕೇಳಿವ್ನಿ. ಅಂದರೆ ಈಗ ಕುಡಿಸೋ ಔಷಧಿ ಬೇಡ ಅಂತೇನು? ಈ ಔಷಧಿ ಕುಡಿಸೋದು ಕುಡಿಸಿ, ಜೊತೆಗೆ ಆ ಪಾನಕನೂ ಕುಡಿಸಿ. ನಮಗೆ ಕಾಯಿಲೆಗೆ ವಾಸಿ ಆಗೋದು ಮುಖ್ಯ ಅಲ್ಲವ್ರ? ಈ ಹುಡುಗನಿಗೆ ಪ್ಲೇಗ್ ಇನ್ನೂ ತಟ್ಟಲಿಲ್ಲ. ಸ್ವಲ್ಪ ಹುಷಾರಾಗಿ ನೋಡಿಕೊಂಡ್ರೆ ತೊಂದರೆ ಏನೂ ಆಗಲ್ಲ. ನಾನು ಔಷಧಿ ಕೊಡ್ತೀನಿ. ಆದರೆ ಹುಡುಗನ್ನ ಊರ ಒಳಗೆ ಕರ್ಕೊಂಡು ಹೋಗಬೇಡಿ. ಊರಿನ ಹೊರಗಡೆನೆ ಯಾವುದಾದ್ರೂ ಮನೆಯಲ್ಲಿರಲಿ. ಏನೋ ಆಯ್ತಲ್ಲ. ಕರಿಯ, ಆಸ್ಪತ್ರೆಗೆ ಹೋಗಿ ಕಾಂಪೌಂಡ್ ರೂಮ್ ಬಾಗಿಲು ತೆಗಿ. ಅಲ್ಲಿ ಮೇಜಿನ ಮೇಲೆ ದೊಡ್ಡ ಬಾಟ್ಲಿ
ಬಲಗಡೆಯಿಂದ 3ನೇದು, ಅದರಿಂದ 2 ಔನ್ಸು ಔಷಧಿ ತೆಗೆದು ಅವ್ರಿಗೆ ಕೊಡು. ಶೀಶೆ ತಂದಿದ್ದೀರ ತಾನೇ? ತಂದೀನಿ. ಬನ್ನಿ. ಏನೇನಾರ ನಿದ್ದೆ ಮಾಡ್ತಿದ್ ನನ್ನನ್ನ ಎಬ್ಬಿಸ್ಕೊಂಡು ಕರ್ಕೊಂಬಂದ್ರಂತಲ್ಲ ಅಂತ ಜರೂರ್ ಕೆಲಸ ಏನಿತ್ತು? ನೋಡಪ್ಪ, ವಿಶ್ವನ್ಗೆ ಇನ್ನೂ ಪಿಳೆಗೆ ಅಂಟಿಲ್ವಂತೆ. ಊರೊಳಗೆ ಕರ್ಕೊಂಡೋಗೋದು ಬೇಡ ಅಂದರು ಡಾಕ್ಟ್ರು. ಹೆಂಗೂ ಚೌಳೇಶ್ವರನ ಗುಡಿ ಊರ್ ಹೊರಗೆ ಐತಲ್ಲ, ಅದಕ್ಕೆ ಒಂದು 4 ದಿನ ಇಲ್ಲೇ ಇಟ್ಕೊಂಡಿರ್ತೀನಿ. ಏನಂತೀಯ? ಇಟ್ಕೊಳ್ಳಿ, ಅದಕ್ಕೇನಂತೆ? ಹಂಗಾರೆ ನೀವೊಂದು ಕೆಲಸ ಮಾಡಬೇಕು. ಮಗಿಗೆ ಆರೈಕೆ ಮಾಡ್ತಾ ಇಲ್ಲೇ ಕುಂತಿರು. ಐನೂರೇ, ನಾನು ಒಬ್ಬನೇ ಬಿಟ್ಟು ಹೋಗ್ತೀರಾ? ಅಲ್ಲ, ಇಲ್ಲಿ ನಾನು ಒಬ್ಬನೇ ಇರೋಕ್ಕೆ ನಂಗೆ ಬೇಜಾರಲ್ವೇನ್ರಿ? ನೀನೇನು ಮನ್ಸಾನ ಇಲ್ಲ ದನಾನ? ಕಾಯಿಲೆ ಬಂದಿರೋ ಮಗಿ ನೋಡ್ಕೊಂಡಿರು ಅಂತ ಹೇಳಿದ್ರೆ ಬೇಜಾರಾಯ್ತದೆ ಅಂತಿಲ್ಲ. ಹೋಗಿ ತೆಪ್ಪು ಕೂತ್ಕೋ. ಅಲ್ಲ ಹೋಗ್ಬಿಡಿ, ಏನು ಮಾಡ್ತಾರೆ? ಅಲ್ಲ, ನೀವು ವಿಷಯ ನೋಡ್ತಾ ಇಲ್ಲೇ ಕೂತಿರಿ, ನಾನು ಮನೆಗೆ ಹೋಗಿ ತಂಬಾಕು ತಂದ್ಬಿಡ್ತೀನಿ. ಸ್ವಲ್ಪ ನಿಂತ್ಕೋ. ಮೊನ್ನೆ ಭಜನೆಗೆ ಬಂದು ಸಣ್ಣಪ್ಪ ಕೈ ಸಂಚಿ ಇಲ್ಲೇ ಬಿಟ್ಟೋಗವನೆ. ಇದ್ರಾಗೆ ಎಲೆ ಅಡಿಕೆ ತಂಬಾಕು ಎಲ್ಲ ಐತೆ, ತಿಂದು ಹೊಟ್ಟೆ ತುಂಬಿಸ್ಕೋ. ತಂಬಾಕಿದೆಯಾ? ಸ್ವಲ್ಪ ಇದೆಯಾ, ಜಾಸ್ತಿ ಇದೆಯಾ? ನಿನಗೆ ಬೇಕಾದಷ್ಟದೆ, ತಿಂದು ಖುಷಿ ಪಡು. ನಾನು ಇಲ್ಲ ವಿಷಯದ ಪಕ್ಕ ಕೂತಿರ್ತೀರಿ, ನೀವು ಎಲ್ಲಾದ್ರೂ ಹಾಳಾಗೋಗಿ. ಏನಂದೆ? ಅಲ್ಲ, ಹೋಗಿ ಬನ್ನಿ ಹಿಂದೆ. ಊರಿಗೆ ಪ್ಲೇಗಮ್ಮ ಬಂದೈತೆ, ಎಲ್ಲ ಊರಿಂದ ಆಚೆ ಸಡ್ಡ ಹಾಕೋಬೇಕಂತೆ. ಶುಕ್ರವಾರದೊಳಗಡೆ ಎಲ್ಲ ಊರು ಬಿಡ್ಬೇಕಂತೆ ಕಣಪ್ಪ. ನಿಜವಾ? ಈಶ್ವನ್ಗೆ ಪಿನಾಗ್ ಅಂಟಿಲ್ವಂತವ. ಅವನ್ನ ಚೌಳೇಶ್ವರನ್ ಗುಡಿಯಾಗಿ ಮನಗಿಸಿ ಚೆನ್ಗಿನ್ನ ಕಾವಲಿಟ್ಟು ಬಂತೀವಿ. ಒಂದು ಹೊಸ ಔಷಧಿ ತಂತೀವಿ ನಾವ. ಹೊತ್ತಿಗೆ 2 ಚಮಚ ದಿನಕ್ಕೆ 3 ದಪ್ಪ ತಗೊಂಡ್ರೆ ಪಿನಾಗ್ ಬಿಟ್ಟೋಯ್ತದಂತವ. ನನ್ನ ತಾವು ಹೆಚ್ಚಿಗೆ ಹಣ ಆಗಿರ್ಲಿಲ್ಲ, ಸದ್ಯಕ್ಕೆ 1 ಸೀಸೆ ತಂದೀವಿ ನಾವ. ಮಿಕ್ಕಿದ್ ನಾಳೆ ತತ್ತೀನಿ, ತಕವ ದಿನ ಕುಡ್ಸು. ಮಂಚವ್ವ, ಊರಿನವರೆಲ್ಲ ಊರಾಚೆ ಸೆಡ್ ಹಾಕ್ಕೊಳಕ್ ಹೋಗ್ತಾವ್ರೆ. ಊರ್ನಾಗೆ ಉಳ್ಕೊಂಡ್ರೆ ಪಿಲೆಗಿಂದ ತಪ್ಸ್ಕೊಳಕ್ ಆಗೋಕ್ಕಿಲ್ವಂತೆ. ನೀನು ಸೆಡ್ ಹಾಕ್ಕೋಬೇಕಲ್ವಾ? ನನ್ನ 2 ಮಕ್ಕಳು ಪ್ರಜ್ಞೆ ತಪ್ಪು ಮಲ್ಕೊಂಡಿವೆ. ನಾನು ಇವಾಗ ಹೊತ್ತದಕ್ಕೆ ಔಷಧಿ ಕುಡಿಸ್ಬೇಕು, ಹಸುವಾದಾಗ ಗಂಜಿ ಮಾಡಿ ಕುಡಿಸ್ಬೇಕು. ನಾನು 2 ಮಕ್ಕಳು ಆರೈಕೆ ಮಾಡಲು ಅಥವಾ ಊರಾಚೆ ಹೋಗಿ ಶೆಡ್ ಹಾಕ್ಲು ಗೊತ್ತಾಗ್ತಿಲ್ಲ. ಚೆನ್ನಾಗಿ ಹೇಳವ. ಜ್ವರ ಬಂದು ಮಲಗಿರೋ ಈ ಮಕ್ಳಿಗೂ ತಮಗೂ ಸಂಬಂಧನೇ ಇಲ್ವೇನೋ ಅನ್ನೋ ಹಂಗಿದ್ದಾರೆ. ಅವ್ರು ಶೆಡ್ ಹಾಕಿಸ್ತಾರೆ. ಇದೇ ಹೊತ್ನಾಗೆ ಅಪ್ಪಣ್ಣ ಕೆಲಸ ಉಟ್ಕೊಂಡು ಊರಿಗೆ ಹೋಗೋನೆ. ಇವತ್ತು ಮಧ್ಯಾಹ್ನ ಬರ್ತಾನೆ ಅಂತ ಕಾಣ್ತದೆ. ಪಾಪ, ಅವರು ತಮ್ಮ ಹೊಟ್ಟೆ ಪಾಡು ನೋಡ್ಕೋಬೇಕಲ್ಲ. ಎಷ್ಟು ದಿನ ಅಂತ ನಮಗೆ ಸಹಾಯ ಮಾಡ್ತಾ ಇರ್ತಾರೆ. ಪಾರ್ವತಿ ಮದುವೆಲಿ ಅಷ್ಟೊಂದು ಓಡಾಡಿದೆ. ಇದೇನ್ ಕಣವ, ಮಕ್ಕಳಿಗೆ ಗಂಜಿ ಬೇಯಿಸಿದ ಪಾತ್ರೆ ಕಾಣಿಸ್ತಾ ಇದೆ, ನಿನ್ಗೇನು ಉಣ್ಣಕ್ ಮಾಡ್ಕೊಂಡಾಗ ಕಾಣಿಸ್ತಾ ಇಲ್ವಲ್ಲ ಕಣವ. ಇಂಥ ಹೊತ್ತದ ಹೊಟ್ಟೆ ಯಾರು ಹಸಿಯುತ್ತಾ ಇದ್ದಾರೆ? ಹಂಗೆಲ್ಲ ಉದಾಸೀನ ಮಾಡಬಾರ್ದವ. ನಾನು ಹೋಗ್ತಾ
ಅಯ್ಯ ಶಾಸ್ತ್ರಿಗಳು ಹೆಂಡತಿಗೆ ಹೇಳ್ಬಿಟ್ಟು ಹೋಗ್ತೀನಿ. ಅವರು ಅಡುಗೆ ಮಾಡಿ ತಂದು ಕೊಡ್ತಾರೆ, ಉಣ್ಣದೇ ಇರಬೇಡ. ಊಟ ತಿಂಡಿ ಮಾಡದೆ ನಿನಗೆ ಜ್ವರ ಬಂದು ಮಲಗಿಬಿಟ್ರೆ ಮಕ್ಕಳು ನೋಡ್ಕೊಳ್ಳೋರು ಯಾರು? ಅವ್ರ ರೋಗ ವಾಸಿ ಆಗೋದು ಇನ್ನೂ ತಡ ಆಯ್ತದವ. ಏನು ಗುಣವಾಗುತ್ತೆ? ನನಗಂತೂ ನಂಬಿಕೆನೇ ಹೊರಟೋಗಿದೆ. ಅಯ್ಯೋ ಶಿವನೇ, ಯಾಕವ ಆ ಪಾರ್ಟಿ ಹಂಚ್ಕೊಂತೀ? ಅಣ್ಣವ್ರೆ, ನಾನು ನಿಮ್ಮಿಂದ ಒಂದು ವಿಷಯ ಮುಚ್ಚಿದ್ದೀನಿ. ಏನವ ಅದು? ನಾನು 2 ಮಕ್ಕಳು ತೊಡೆ ಸಂದಿಲು ಗೆಡ್ಡೆ ಗೆಣಸಿನಷ್ಟು ದೊಡ್ಡದಾಗಿ ಬೆಳೆದು ಕುಡಿ ಹೋಗಿ ಪ್ರಸಾದ ತಟ್ಟಿನ ಆ ಶಿವನ್ ಬೇಡ್ಕೊಡೋದು ಒಂದೇ ಉಳಿದಿರೋದು. ಮೊಡಲ ತುಂಬ ಬವಣೆ ಕೆಂಡ ಮಡಿಲು ಕುದಿವ ಕಡಲು ದಿನವೂ ಪ್ರಶ್ನೆ ಮೇಲೆ ಪ್ರಶ್ನೆ ಎಳೆದು ಸಿಡಿವ ಸಿಡಿಲು ಬಿರಿದು ಭಂಗ